ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ನಾನು ಇವತ್ತು ಮ್ಯಾರೇಜಿಗೆ ಹೊಂಟೀನಿ. ಸೊ ಮ್ಯಾರೇಜಿಗೆ ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕಲ್ರಿ ನಾವು ಹೆಣ್ಮಕ್ಳು ಎಲ್ಲಾನು ನೀಟಾಗಿ ಎಲ್ಲ ಹೊಂದಿಸಿಟ್ಕೋಬೇಕಲ್ಲ. ಸೊ ಎಲ್ಲಾನು ಜ್ಯುವೆಲ್ರಿ ಮತ್ತೆ ಆರ್ನಮೆಂಟ್ಸ್ ಎಲ್ಲಾನು ನೆಟ್‌ಗ ಹೊಂದಿಸಿಟ್ಕೊಳಕತ್ತೀನಿ ನೋಡ್ರಪ್ಪ. ಸಾರಿನೂ ಸೆಲೆಕ್ಟ್ ಮಾಡಿ ಇಟ್ಟೀನಿ. ನೋಡ್ರಿ ಹೆಂಗಾಗೇನಿ, ರೆಡಿ ಆಗೇನಿ, ಚಂದಾಗೇನಿ. ಹೌದು, ಅಫ್‌ಕೋರ್ಸ್ ಚೆನ್ನಾಗಿ ರೆಡಿ ಆಗಿರ್ತೀನಿ, ನಾನು ಇಲ್ಲ ಅಂತಲ್ಲ. ಆದ್ರೆ ಇನ್ನೊಬ್ಬರ ಕಾಂಪ್ಲಿಮೆಂಟ್ ಭಾಳ ತುಂಬಾನೇ ಉಪಯೋಗ ಆಗತ್ತೆ. ಹಾಗೆ ನಮ್ಗೆ ಖುಷಿ ಕೊಡತ್ತೆ. ಸೊ ಹೆಂಗ್ ಕಾಣತೀನಿ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್‌ದಾಗ ಬರ್ದ್ ಹಾಕ್ರಲ್ಲ. ನಾನು ನಮ್ಮ ಅತ್ತಿ ಇಬ್ರು ಸೇರ್ಬಿಟ್ಟು ಲಗ್ನಕ್ ಹೊಂಟೀವಿ. ಯಾರ್ದಂದ್ರ ನಮ್ ರಿಲೇಟಿವ್ಸ್ ಲಗ್ನ ರೀ. ಅದು ಇಲ್ಲೇ ಊರಾಗ ಇತ್ತು. ಹಿಂಗಾಗಿ ನಮ್ಮ ಮಮ್ಮಿ ಮತ್ತೆ ನಮ್ಮ ತಂಗಿ ಅದು ಆಲ್ರೆಡಿ ಅಲ್ಲಿ ಬಂದಿದ್ದಾರೆ. ಕಲ್ಯಾಣ ಮಂಟಪ ಹತ್ರ. ನಾವು ಇವಾಗ ಮನೇನ ಬಿಡ್ಲಿಕತ್ತೇವ್ ನೋಡ್ರಿಪ್ಪ. ನಾನು ನಮ್ಮ ಅತ್ತಿಯವ್ರು ಇಬ್ರು ಕೂಡೆ ಹೊಂಟಿದೀವಿ. ಅದು ಲಗ್ನ ಯಾರ್ದು ಅಂದ್ರೆ ಚೊಡಪ್ಪನವರು. ನಮ್ಗೆ ಅವರು ಕಾಕ ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕಾರ್ರಿ. ಸೊ ಅದನ್ನ ಕಾಕ ಕಾಕುನು ಅಂತೀವ್ರಿ ನಾವು ನಮ್ ಸೈಡ್ ಹೆಚ್ಚ. ಹೋಗಾನ ನಮ್ಮ ಚಿನ್ಕೊಳ್ಳಿಗಳ್ರಿ ಇವು ಎರಡು ನಮ್ ತಂಗಿ ಮಕ್ಕಳ್ರಿ ಇವ್ರ. ಸೊ ಕ್ಯೂಟ್ ಅಂಡ್ ಟ್ವಿನ್ಸ್ ಕೂಡ ಹೌದು. ಆ ಅವ್ರು ಬಂದು ಬೆಟ್ಟ ಆದ್ವರಿಪಾ ಹುಡುಗರು ಕ್ಯೂಟ್ ಆಗಿದ್ದು. ಹಾಗೆ ಅಲಂಕಾರ ಅಂತೂ ಮಸ್ತ್ ಮಾಡಿದ್ದರ್ರಿ ಅವ್ರು. ಸೂಪರ್ ಆಗಿ ಕಾಣಕತ್ತಿತ್ರಿ ಕಲ್ಯಾಣ ಮಂಟಪ ಅಂತ್ರು. ಡೆಕೋರೇಷನ್ ಆಗ್ಲಿ ಎಲ್ಲಾ ಜಾಸ್ತಿ ಇದು ಇಲ್ಲ, ಕಜಬಜ ಅಂತಲ್ಲ, ನಾರ್ಮಲ್ ಆಗಿ ನೀಟ್ ಆಗಿ ಮಾಡಿದ್ರು. ನೋಡ್ರದ ನಮ್ಮ ತಂಗಿ ಮಗಳಂತ್ರು ಅವಳಿಗೆ ಫೋಟೋಸ್ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ. ಹಿಂಗಾಗಿ ಎಲ್ಲಾರು ನೋಡ್ ಹಿಂದೆ ನಮ್ಮ ತಂಗಿ ಮತ್ತೆ ನಮ್ಮ ಮಮ್ಮಿ ಕೂತಾರ ನೋಡ್ರಿ ಅವ್ರು. ಅಷ್ಟ್ರು ಎಲ್ಲಾರು ಮದುಮಕ್ಳಿಗೋಸ್ಕರ ಅಂತ ಹೇಳಿ ವೇಟ್ ಮಾಡ್ಲಿಕತ್ತಿದ್ವಿ. ಹಾಗೆ ಬಂದವ್ರಿಗೆ ಇವ್ರಿಗೆ ಆಲ್ರೆಡಿ ಅಲ್ಲೇ ಸ್ವೀಟ್ ನ ಹಂಚಾಕತ್ತಿದ್ರಿ ಇವ್ರೆಲ್ಲಾ ಆಂಟಿ. ಇವ್ರದ ಮಗಂದ ನೋಡ್ರಿಪ್ಪ ಇವಾಗ ಲಗ್ನ ಇದ್ದಿದ್ದು. ಒನ್ನೇ ಒಬ್ಬಂದು ಅವ್ರು ಬೆಂಗ್ಳೂರ್ಕ ಇರ್ತಾರ್ರಿ. ಸೊ ಇವ್ರು ಇಲ್ಲೇ ಇರ್ತಾರೆ ಬಟ್ ಹುಡುಗ ಮಾತ್ರ ಬೆಂಗ್ಳೂರ್ಕ ಇರ್ತಾನ. ಸೊ ಅವ್ರದ ಮ್ಯಾರೇಜ್. ಹುಡುಗ ಹುಡುಗಿ ಬರೋದನ್ನಷ್ಟೇ ವೇಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಅದು ಹಾಡ್ಲಿಕ್ಕೆ ಇಬ್ರು ನಿಂತಿದ್ರು ಕೂಡ. ಬಟ್ ಅವ್ರು ಯಾರು ಅನ್ನೋದು ನನ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಅಂದ್ರೆ ಆರ್ಕೆಸ್ಟ್ರಾ ಅಂತ ಹೇಳಿ ಇವರು ಅರೇಂಜ್ ಮಾಡಿರಲಿಲ್ಲ. ಜಸ್ಟ್ ಅವರು ಹಾಡ್ಲಿಕ್ಕೆ ಹತ್ತಿದ್ರಿ ಅವರು. ಆ ಹುಡುಗ ಹುಡುಗಿ ಬರೋದನ್ನ ವೇಟ್ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಆಲ್ ಹುಡುಗ ಹುಡುಗಿ ರೆಡಿ ಆಗಿ ಬಂದ್ರಿ ಅವ್ರು ಇವಾಗ. ಬಟ್ ಅವ್ರ ಎಂಟ್ರೆನ್ಸ್ ಇಲ್ಲಿಂದ ಅಲ್ಲ, ಹಿಂದಿಂದ ಬರುತ್ತರಿ. ಸೊ ತೋರಿಸ್ತೇನೆ ನಿಮ್ಗೆ ಎಂಟ್ರೆನ್ಸ್ ಹೆಂಗದ ಅಂತ ಹೇಳಿ. ಆಲ್ಮೋಸ್ಟ್ ಅವ್ರು ಎಲ್ಲರೂ ಕೂಡ ಆರಾಮ್ಸೆ ಕೂತಿದ್ವಿ. ಅವ್ರು ಬರೋದನ್ನ ವೇಟ್ ಮಾಡತ್ತಿದ್ವಿ. ಸಾಮ್ಗಳಂತೂ ಕಾಯಕತ್ತಿದ್ರಿ ಯಾವಾಗ ಸ್ಟೇಜ್ ಮೇಲೆ ಬರ್ತಿರೋ ಅಂತ ಹೇಳಿ. ಅಂದ್ರೆ ಮದುಮಕ್ಳು ಬಂದ್ರಂದ್ರ ಅವ್ರ ಕೆಲಸ ಶುರು ಆಕತಿ. ಹಾಗೆ ಎಲ್ಲರಿಗೂ ಅಕ್ಷತೆ ಕಾಳನ್ನ ಹಂಚಿದ್ರಿ. ನೋಡ್ದ ಬಂದ್ರು ಅಕ್ಷತೆ ಕಾಳಂತ್ರು ನಾನು ತಗೊಂಡು ನೋಡ್ರಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಂಚಾಕ್ತಿದ್ರು. ಕ್ಯೂಟ್ ಆಗಿ ಕಾಣಕತ್ತಿದ್ವು ಹುಡುಗರು. ಬಂದ್ರು ನೋಡ್ರಿಪ್ಪ ಮದುಮಕ್ಕಳ ಎಂಟ್ರಿ ಹೆಂಗಾಯ್ತು ನೋಡ್ರಿ ಅವ್ರದ್ದು. ತುಂಬಾ ಸಿಂಪಲ್ ಆಗಿ ಏನ್ ಮಾಡ್ಲಿಲ್ಲ. ಬಟ್ ನಾರ್ಮಲ್ ನಮಗ್ ಈ ತರ ಎಂಟ್ರಿ ಆದ್ರೆ ಚಂದ. ಯಾಕಂದ್ರೆ ಅವ್ರ ಹುಡುಗ ಹುಡುಗಿ ಮಕಾರ ಕಾಣ್ತಾವ್ರಿ. ಒಂದೊಂದ್ ಕಡೆ ಅತ್ತಾಗಿತ್ತಾಗ ಅದೇನೋ ಸ್ಪಾರ್ಕಲ್ ಹಚ್ತಾರ, ಏನೋ ಹುಗಿ ಮಾಡ್ತಾರ. ಬಟ್ ಅದ್ರಾಗ ಅವ್ರ ಮಕಾನ ಸರಿಯಾಗಿ ಬರಲ್ಲ, ಫೋಟೋಸ್ ಅಷ್ಟೊಂದ್ ಕರೆಕ್ಟ್ ಅನ್ಸೋದಿಲ್ಲ. ಹಿಂಗಾಗಿ ನನಗೆ ಇದು ನೋಡಕ್ ಬಹಳ ಕ್ಲಿಯರ್ ಆಗಿ ಅನಿಸ್ತು. ಸೊ ನೀಟ್ ಅನಿಸ್ತು ನನಗೆ. ಆ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಹೊಂಟಾರ್ರಿ ಈಗ. ನಾವು ಕೂಡ ಸ್ಟೇಜ್ ಮೇಲೆ ಇವ್ರು ಹೋಗಿ ನಿಂತಿ ಆಮೇಲೆ ಎಲ್ಲರ ಮುಂದೆನೂ ಒಂದು ಸಾರಿ ಹಾರ ಬದ್ಲಿ ಮಾಡ್ಕೊಂಡ್ ಆದ್ಮೇಲೆ ನಾವೆಲ್ಲರೂ ಸ್ಟೇಜ್ ಮೇಲೆ ಹೊಕ್ಕೇವ್ ನೋಡ್ರಿಪ್ಪ. ನೋಡ್ರದ ಎಂಟ್ರಿ ಹೆಂಗ್ ಅದಾವ್ರಿ ಅವ್ರದ್ದು. ಸ್ಲೋ ಮೋಷನ್ದಾಗ ಬರ್ತಿರ್ತಾರೆ. ಇವಾಗ ಅಲ್ರಿ ಸ್ಲೋ ಮೋಷನ್ಲೆ ಬರೋದು ಮದ್ವೆ ದಿನಾನೇ. ಅದಾದ್ಮೇಲೆ ಓಡೋದ್ ಇದ್ದದ್ದೇ ಅಲ್ಲ ಜೀವನದಲ್ಲಿ. ಸೊ ನಮ್ ಗುಂಡಮ್ಮ ನೋಡ್ರಿ ಎಷ್ಟ್ ಚಂದ ಡ್ಯಾನ್ಸ್ ಮಾಡಾಕತ್ತಾಳ. ಅವಳು ತಿರುಗೋದು ಫ್ರಾಕ್ ಅಂದ್ರೆ ಬಾಳ ಇಷ್ಟ ರೀ ಅವಳಿಗೆ. ಅಕ್ಷತ ಕಾಳಂತ್ರು ಕೊಟ್ರು. ಎಲ್ಲ ವಾಲ್ಗ ಊತ್ತು. ಸೊ ಅಕ್ಷತ ಕಾಳನ್ನ ಹಾಕಿದ್ವಿ. ಇನ್ನು ಸ್ಟೇಜ್ ಮೇಲೆ ಹೋಗ್ಬೇಕಲ್ಲ, ಇನ್ನು ಹೋಗಿ ಅವ್ರಿಗೆ ವಿಶ್ ಮಾಡ್ಬೇಕು. ಹಿಂಗಾಗಿ ನಾವು ನಮ್ಮ ಮಮ್ಮಿ ಮತ್ತೆ ನಮ್ಮ ತಂಗಿ ಇಬ್ರು ಕೂಡ ಸಾರಿ 3 ಮಂದಿ ಕೂಡ ಹೋದ್ವಿ. ಆಮೇಲೆ ನಮ್ಮ ಅತ್ತೆನೂ ಇದ್ರು. ಸೊ ನಮ್ಮ ಅತ್ತೆಯವರು ನಾವೆಲ್ಲರೂ ಕೂಡ ಸ್ಟೇಜ್ ಮೇಲೆ ಹೋಗಿ ಆ ಇನ್ನೇನಪ್ಪ ವಿಶ್ ಮಾಡ್ಬೇಕಂದ್ರೆ ನೋಡಿದ್ ಜನ ಎಷ್ಟಿದಾರೆ ಅಂತೆ. ಫುಲ್ ಹಾಲೇ ತುಂಬಿದೆ. ಹಾಗೆ ನಮ್ದು ಯಾವಾಗ ಪಾಳೆ ಬರುತ್ತ ಅಂತ ವೇಟ್ ಮಾಡ್ಲಿಕತ್ತಿದ್ವಿ ರೀ ನಾವು. ಎಲ್ಲರೂ ಹೋದ್ರೆ ವೇಟ್ ಮಾಡೋದಂದ್ರೆ ಬಹಳ ಜಡ ಆಗ್ಬಿಟ್ಟೈತ್ ನೋಡ್ರಿಪ್ಪ ನಮ್ಗ. ಅಂತೂ ಇಂತೂ ನಮ್ದು ಪಾಳೆ ಬಂತು. ಇನ್ನೇನಿದೆ ವಿಶ್ ಮಾಡಿದ್ವಿ, ಕಾಂಗ್ರಾಟ್ಸ್ ಹೇಳಿದ್ವಿ. ಹಾಗೆ ಹುಡುಗ ಹುಡುಗಿ ಹೆಸರನ್ನು ಕೇಳಿದ್ವಿ ರೀ ನಾವು. ಇವ್ರ ರೀ ಇಬ್ರು ಹುಡುಗನ ಅವ್ವ ಅಪ್ಪ ಇಬ್ರು ಇಲ್ಲೇ ಇರ್ತಾರೆ. ಸೊ ಆಂಟಿ ಕೂಡ ಅವರು ಅಷ್ಟೇ ಭಾಳ ಟಾಕಿಟಿವ್ ಇದಾರ್ರಿ. ಅವರು ಮಾತ್ನ್ಯಾಗು ಭಾಳ ಜೋರ್ ಅದಾರ. ಮಾತ್ ಭಾಳ ಚಂದ ಮಾತಾಡ್ತಾರ್ರಿ ಅವರು. ಕಂಟಿನ್ಯೂಸ್ ಆಗಿ ಮಾತಾಡ್ತಾರಂದ್ರ ಅಡ್ಡಿಲ್ಲ. ನಮ್ದು ಫೋಟೋ ಶೂಟ್ ಸ್ಟಾರ್ಟ್. ಅಲ್ಲೇ ಪಕ್ಕದಲ್ಲೇ ಹುಡುಗಿ ಕಡೆಯಿಂದ ಏನೇನೇ ಕೊಡ್ತಾರಲ್ಲ. ಸೊ ಅದೆಲ್ಲ ಸುರ್ಗಿ ಸಾಮಾನು ಅಂತೀವ್ರಿ ನಮ್ಮಲ್ಲಿ.
ಕನ್ನಡಿ ಪೌಡರ್ ಬಿಟ್ಟಿದ್ರು ಯಾಕೋ ಹನಗಿ ಯಾಕೋ ಇಟ್ಟೆ ಇಲ್ಲ ಬಾಚಣಿಕೆ ಏನು ಬಾಚ್ಕೊಳ್ಳೋ ಹಾಗಿಲ್ವಾ ಏನೋ ಅಂತೇಳಿ ಬಾಚಣಿಕೆದಲ್ಲಿ ಏನಕ್ಕೆ ಕೊಟ್ಟಿರ್ಲಿಲ್ಲ ಅಷ್ಟೇ. ಸೊ ಇವರೆಲ್ಲ ಐಟಮ್ಸ್ ಸ್ವೀಟ್ ಐಟಮ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಪ್ಯಾಕ್ ಮಾಡಿಟ್ಟಿದ್ರು. 5 ತರ ಉಂಡಿ ಇದ್ದು ರೀ, ಮಸ್ತ್ ಇದ್ದು ರೀ, ಭಾರಿ ಇದ್ದು. ಮತ್ತೆ ಸುಳ್ಳಿ ಹೋಳ್ಗಿ ಕೂಡ, ಕಜ್ಜಿಕಾಯಿ, ಚಕ್ಲಿ, ನೋಡುದ ಇದು ಸಕ್ರಿ ಆರತಿ, ಸಕ್ರಿ ಗೊಂಬೆ ಮಾಡಿರುವಂಥದ್ದು ಎಷ್ಟು ಚಂದ ಮಾಡಿದ್ದಾರೆ. ಹಾಗೆ ಬೆಳ್ಳಿ ಪಾತ್ರೆಗಳ್ನು, ಚರಗಿ, ಕೊಡ ಎಲ್ಲ ಇಟ್ಟಿದ್ರು ಕೂಡ. ನಡುವ ನಮ್ಮ ಗಣೇಶ ಕುಂತಾನ್ರಿ ಅಲ್ಲಿ, ಜೈ ಗಣೇಶ ಅಂತ ಹೇಳಿ ಒಂದು ನಮಸ್ಕಾರ ಮಾಡ್ರೆ ಮತ್ತೆ ಅಲ್ಲಿ ಗಣೇಶ ಆಶೀರ್ವಾದ ಮಾಡ್ತಾನೆ ನಿಮ್ಗೆ. ಚಕ್ಲಿ, ಕೋಡ್ಬಳೆ ಹಾಗೆ ಎಲ್ಲ ಬುಟ್ಟಿ ಸಾಮಾನೆಲ್ಲ ಇಟ್ಟಿದ್ರು. ಇದೆಲ್ಲ ನೋಡ್ಕೊಂಡು ಆಮೇಲೆ ನಾ ಹೋಗಿದ್ದು ಊಟಕ್ಕ ನೋಡ್ರಿಪ್ಪ. ಊಟದ ಹಾಲ್ನ್ಯಾಗ ಎಲ್ಲಿ ರಿಸೆಪ್ಷನ್ ಹಾಲ್ದಾಗ ಎಷ್ಟು ಜನ ಇದ್ರು ಅಷ್ಟು ಜನ ಇಲ್ಲಿ ಊಟದ ಹಾಲ್ನ್ಯಾಗೂ ಇದ್ರ. ಅರ್ಧ ಜನ ಬರೋದೇ, ಐ ಮೀನ್ ಎಲ್ಲರೂ ಅಲ್ಲಿ ಜಾಸ್ತಿ ಇರೋದ್ಕಿಂತ ಇಲ್ಲೇ ಜಾಸ್ತಿ ಇರ್ತಾರೆ. ಊಟದ ಲಘುನ ಮುಗಿಸ್ಕೊಂಡು ಹೋಗ್ಬಿಟ್ಟು ಆಯ್ತು ಅಂತ. ಯಾಕಂದ್ರೆ ಲಾಸ್ಟಿಗೆ ಬಂದ್ರೆ ಒಮ್ಮೊಮ್ಮೆ ರೊಟ್ಟಿ ಇರಲ್ಲ ರೀ, ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ಟಿರ್ತದ. ಆ ಕಾರಣಕ್ಕೆ ಫಸ್ಟ್ ಅಲ್ಲಿ ಅಕ್ಷತೆ ಕಾಳಾತ ಬಿಡು ಪುರ್ಸೊತ್ತಿಲ್ದೆ ಬಡ ಬಡ ಬಂದ್ ಕೆಲ್ಸ ನಾವು ಊಟಕ್ಕೆ ನಿಂದಿರ್ತಾರ್ರಿ. ಹಿಂಗಾಗಿ ನಂದು ಅಕ್ಷತೆ ಕಾಳೆಲ್ಲ ಹಾಕಿದ್ವಿ, ಮುಗಿಸ್ಕೊಂಡು ಬಂದ್ವಿ. ಊಟಕ್ಕಂತೂ ನಾರ್ಮಲ್ ಆಗಿ ಮಾಡಿದ್ರು, ಅಡಿಗೆ ಅಂತೂ ಚಲೋ ಆಗಿತ್ತು. ಉದುರು ಬ್ಯಾಳಿ, ಜುನ್ಕದ್ ವಡಿ ಮಾಡಿದ್ರು ಮಸ್ತ್ ರೀ. ಚಟ್ನಿ ಅಲ್ದೆ ಖಾರ, ನಮ್ಮಲ್ಲಂತೂ ಖಾರ ಇದು ಹೇಳಿನಲ್ಲ ನಾ ಎಲ್ಲಾ ಲಗ್ನದಾಗಂತೂ ಖಾರ ಅಂದ್ರು ಕಾಮನ್ ರೀ. ಸೊ ಖಾರ ಮಾಡಿದ್ರು, ಅದು ಕೂಡ ಟೇಸ್ಟಿ ಆಗಿತ್ತು. ಎಸ್, ಖಾರ ಕೂಡ ಟೇಸ್ಟಿ ಆಗೇ ಇತ್ತು ರೀಪಾ. ನೋಡ್ರಿ ಉಪ್ಪಿನಕಾಯಿ, ಖಾರ. ಹಾಗೆ ಸ್ವೀಟ್ ಒಳಗಂತೂ ಮೋತಿಪಾಕು ಮತ್ತೆ ಗುಲಾಬ್ ಜಾಮೂನು ರೀ, ಕಾಲಾ ಜಾಮೂನು. ಮೋತಿಪಾಕ್ ನೋಡ್ರಲ್ಲ ಹೆಂಗ್ ಕಾಣಕತ್ತಾವ, ಎಷ್ಟ್ ಚಂದ ಕಟಿಂಗ್ ಮಾಡಿದಾರೆ, ಮಸ್ತ್ ಆಗ್ಯಾವಲ್ರಿ ಪೀಸ್ ನೋಡ್ರೆ. ಮಸ್ತ್ ಕಾಣಕತ್ತಾವ ಗುಲಾಬ್ ಜಾಮೂನು. ಹಾಗೆ ನಾವು ಮೋತಿಪಾಕ ಹಚ್ಕೊಂಡೆ. ಹಾಗೆ ಪಲ್ಯ ಕೂಡ ಇವ್ರು ಚಲೋನು ಮಾಡ್ಸಿದ್ರಿ ಇವ್ರು. ಇನ್ನೊಂದು ಚಟ್ನಿ ಅಂದ್ರೆ ಇದು ಕುಟ್ಟಿ ಚಟ್ನಿ ಇತ್ತು. ಅದೊಂದ್ ಟೇಸ್ಟಿ ಅನಿಸ್ತು. ಗಟ್ಟಿ ಮೊಸರು ಜೊತೆ ನಮ್ಗೆ ಇದು ಬದ್ನೆಕಾಯಿ ಪಲ್ಯ ಹಾಗೆ ಉದ್ರ ಬ್ಯಾಳಿ ಅಂದ್ರೆ ಹೇಳ್ತಿರಲ್ಲ, ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಅಕ್ಕ ಯಾಕೋ ಒಂದೇ ಒಂದೇ ಚಪಾತಿ ಹಚ್ಚಿದ್ಲು ನನಗೆ. ಯಾಕ ಯವ್ವ ಒಂದೇ ಚಪಾತಿ ಇಷ್ಟೆಲ್ಲ ಪಲ್ಯ ಹಚ್ಚಿ ಒಂದೇ ಚಪಾತಿ, ಒಂದೇ ಪೀಸ್ ಚಪಾತಿ ಅಂದ್ರೆ ಸರಿ ಆಗಲ್ಲಮ್ಮ, ಇನ್ನೊಂದ್ ಹಚ್ಚು ಅಂದೆ. ಇನ್ನೊಂದ್ ಹಚ್ಚಿದ್ಲು. ಹಾಗೆ ರೊಟ್ಟಿ ಇದ್ದು ರೀ, ಇವು ಕರ್ದಿರೋ ರೊಟ್ಟೆ ಇವು. ಅದ್ರ ಮೇಲೆ ಚಟ್ನಿ ಪುಡಿ ಉಜ್ಜಿಸಿರ್ತಾರೆ. ನನಗೆ ಬೇಡ ಅಂತ ಹೇಳ್ದೆ. ಯಾಕಂದ್ರೆ ನೀವೇ ನನ್ನ ಹಳೆ ಬ್ಲಾಗ್ ನೋಡಿದ್ರೆ ಗೊತ್ತಿರ್ಬೋದು. ಆಲ್ರೆಡಿ ದವಾಖಾನಿಗೆ ಹೋಗಿ ಬಂದೀನಿ. ಇನ್ನು ಇದನ್ನ ಕಟ್ಟಿ ತಿಂದು ಮತ್ತೊಮ್ಮೆ ಹೋಗ್ಲಿರಿಪ್ಪ ದವಾಖಾನಿಗೆ. ಹಾಗೆ ನಮ್ಮ ಫ್ರೆಂಡ್ ಕೂಡ ಭೇಟಾದ್ರು. ಇವರು ಕಲಾ ಅಂತ, ಇವರು ಬ್ಯೂಟಿಷಿಯನ್ ಕೂಡ. ಸೊ ಇವ್ರದ್ದು ಬ್ಯೂಟಿ ಪಾರ್ಲರ್ ಇದೆ. ಹಾಗೆ ಇವ್ರು ಎಲ್ಲಾ ರೀತಿಯಾದ ಮೇಕಪ್ಸ್ನೆಲ್ಲ ಮಾಡ್ತಾರೆ. ನಮ್ದು ಊಟ ಆಯ್ತು. ಹಾಗೆ ನಮ್ಮ ತಂಗಿದು ಕೂಡ ಊಟ ನಡೀತಾ ಇತ್ತು. ಉಳ್ದವ್ರು ಎಲ್ಲ ಕೆಲವು ಜನ ಅಷ್ಟೇ ನನಗೆ ಬೆಟ್ಟಾಗಿದ್ರು. ಇನ್ನು ಕೆಲವು ಜನ ಊಟ ಟೈಮಿಗಾರ ಬೆಟ್ಟಾಗ್ತಾರಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲರೂ ಬೆಟ್ಟ ಆದ್ರಿ ಇಲ್ಲಿ. ನಮ್ಮ ಅತ್ತಿಗೂ ಎಲ್ಲರೂ ಬೆಟ್ಟಾದ್ರು ನಮ್ಗೆ. ಇವರು ಕೂಡ ಆಂಟಿನೇ, ಬೇಬಿ ಆಂಟಿ ಅಂತ ಕರಿತೀವಿ. ಸೊ ಇವರು ಕೂಡ ನಮಗೆ ಬಾಳಿಯವರು, ಅವರು ಕೂಡ ಬೆಟ್ಟಾದ್ರು. ಇವರೆಲ್ಲ ಸ್ವಲ್ಪ ರಾಮದುರದಿಂದ ಬಂದಂತವ್ರು, ಅಂದ್ರೆ ನಮ್ಮ ತಂಗಿ ಕಡೆ ರಿಲೇಷನ್ ಇದ್ದವರು. ಹಾಗೆ ಇವ್ರ ಆಂಟಿನೂ ನೋಡಿರ್ಬೋದು ನಮ್ದು, ನಮ್ಮ ತಂಗಿ ಓಪನಿಂಗ್ ಬ್ಲಾಗ್ದಾಗ ಅಂತೂ ನೋಡಿರ್ತಾರ ಅವ್ರನ್ನ. ಸೊ ನನ್ನ ಚಾನಲ್ ಹೆಂಗ್ ಅನಿಸ್ತು ಅನ್ನೋದ ಕಮೆಂಟ್ ಸೆಕ್ಷನ್ದಾಗ ಬರ್ದು ಹಾಕ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನಮಸ್ಕಾರ ಎಲ್ಲರಿಗೂ.